ಆನೇಕಲ್ ತಾಲೂಕು ವಕೀಲರ ಸಂಘ 2025-28ರವರೆಗಿನ ಆಡಳಿತ ಮಂಡಳಿಗೆ ಆಗಸ್ಟ್ 3ರಂದು ಚುನಾವಣೆ ನಡೆಯಲಿದ್ದು ಎಂಆರ್ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ಅಭ್ಯರ್ಥಿಗಳು ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ವಕೀಲರ ಸಂಘದ ಚುನಾವಣೆ ಹಿನ್ನೆಲೆಯಲ್ಲಿ ಎಂಆರ್ ವೇಣುಗೋಪಾಲ್ ಅವರ ನೇತೃತ್ವದ ತಂಡವು ಗುರುವಾರ ಪಟ್ಟಣದ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಮರ್ ಜವಾನ್ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಮಾಲೆ ಹಾಕಿ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರಗಳನ್ನು ಸಲ್ಲಿಸಿದರು. ಗಿಡಗಳನ್ನು ನೆಡುವ ಮೂಲಕ ನಾಮಪತ್ರಗಳನ್ನು ಸಲ್ಲಿಸಿದ್ದು ವಿಶೇಷವಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಎಂಆರ್ ವೇಣುಗೋಪಾಲ್, ಉಪಾಧ್ಯಕ್ಷ ಸ್ಥಾನಕ್ಕೆ ಶಿವರಾಜ್, ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಆರ್ ಬಾಲರೆಡ್ಡಿ, ಖಜಾಂಚಿ ಸ್ಥಾನಕ್ಕೆ ಶಾರದಾಮಣಿ, ಕಾರ್ಯಕಾರಿ ಸಮಿತಿಗೆ ನೀಲಮ್ಮ, ನಿರ್ಮಲಾ, ಆಶಾ, ಲಕ್ಷ್ಮೀ, ಸಂಪತ್, ಮೋಹನ್, ಮುರಳೀಗೌಡ, ಮೂರ್ತಿ, ಎ ಪುರುಷೋತ್ತಮ್ ಮತ್ತು ರಮೇಶ್, ಸತೀಶ್, ಮಾದೇಶ್, ಶಾಂತಕುಮಾರ್, ಶಿವಕುಮಾರ್, ತಿಮ್ಮರಾಜು ಅವರು ನಾಮಪತ್ರ ಸಲ್ಲಿಸಿದರು. ಎಂಆರ್ ವೇಣುಗೋಪಾಲ್ ಅವರನ್ನು ಬೆಂಬಲಿಸಿ ಹಿರಿಯ ವಕೀಲರಾದ ಬಿ ನಾರಾಯಣಸ್ವಾಮಿ, ಎಂ ಶ್ರೀನಿವಾಸ ರೆಡ್ಡಿ, ರಾಮಸ್ವಾಮಿ ರೆಡ್ಡಿ, ನಾರಾಯಣಪ್ಪ, ವಿಜಯ್ ಕುಮಾರ್, ಬಿ ಲೋಕೇಶ್, ಮಂಜುನಾಥ್, ಲಕ್ಷ್ಮಣ್ ರೆಡ್ಡಿ, ವಿಶ್ವನಾಥ್, ಮಂಜುನಾಥ್, ಪ್ರಭಾಕರ್, ಮೂರ್ತಿ, ವೆಂಕಟಸ್ವಾಮಿ ರೆಡ್ಡಿ, ರಾಮಚಂದ್ರ, ನಾಗರಾಜ್, ಸತ್ಯನಾರಾಯಣ್, ರಮೇಶ್, ಮಂಜುನಾಥ್ ರೆಡ್ಡಿ, ರವಿ, ರಾಜು, ಸುಬ್ರಹ್ಮಣಿ ಕುಮಾರ್, ಸಿ ಸುರೇಶ್, ಜಗನ್ನಾಥ್ ರಾಥೋಡ್, ಬಿ ನಾಗರಾಜಪ್ಪ, ವಿದ್ಯಾ, ಶಶಿಕಲಾ, ಅನುರಾಧ ಉಪಸ್ಥಿತರಿದ್ದರು.
ಸನ್ಮಾನ್ಯ ವಕೀಲ ಬಂಧುಗಳೇ, ಈ ಸಾರಿ ನಮ್ಮ ವಕೀಲ ವೃಂದದ ಒಳಿತಿಗಾಗಿ ಉನ್ನತಿಗಾಗಿ ಈ ಸರಿ ಬದಲಾವಣೆಯನ್ನು ಬೇಕಾಗಿದೆ. ಆದ್ದರಿಂದ ಈ ಬದಲಾವಣೆಯನ್ನು ಕೋರಿ ನಮ್ಮ ಎಂ.ಆರ್. ವೇಣುಗೋಪಾಲ್ ಅವರ ಸಂಘ, ಎಂ.ಆರ್. ವೇಣುಗೋಪಾಲ್ ಅವರ ಪರಿವಾರ ಈ ದಿನ ಒಟ್ಟಾಗಿ ನಾಮಿನೇಷನನ್ನು ಫೈಲ್ ಮಾಡಿದೆ. ದಯಮಾಡಿ ಎಲ್ಲರೂ ಎಂ.ಆರ್.ವಿ ಅಸೋಸಿಯೇಟ್ಸ್ಗೆ ಎಲ್ಲರೂ ತಮ್ಮ ಓಟನ್ನು ಕೊಟ್ಟು ಬದಲಾವಣೆಯನ್ನು ನಡೆಸ್ಕೊಡಿ ಅಂತ ತಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ. ಆನೇಕಲ್ ವಕೀಲರ ಸಂಘದ ಗೌರವ ಮತ್ತು ಘನತೆ ಉಳಿಸಬೇಕಾದಂತಹ ಪರಿಸ್ಥಿತಿ ಈಗ ಬಂದೊದಗಿದೆ. ಕಿರಿಯ ವಕೀಲರು ಹೆಚ್ಚಿನ ಸಂಖ್ಯೆಯಲ್ಲಿ ನ್ಯಾಯಾಲಯಗಳಲ್ಲಿ ವೃತ್ತಿಯನ್ನು ಮಾಡ್ತಾ ಇದ್ದು ಅವ್ರ ಕಡೆ ಕೂಡ ಹೆಚ್ಚಿನ ಗಮನ ಹರಿಸಿ ಅವರನ್ನು ಕೂಡ ಮುಖ್ಯವಾಹಿನಿಯಲ್ಲಿ ಮೇಲಕ್ಕೆ ತರಬೇಕಾದಂತಹ ಅವಶ್ಯಕತೆ ತುಂಬಾ ಇದೆ. ಈ ಸಂದರ್ಭದಲ್ಲಿ ಬದಲಾವಣೆಗಾಗಿ ನಮ್ಮ ಹಿರಿಯ ವಕೀಲರಾದಂಥ ಎಂ.ಆರ್. ವೇಣುಗೋಪಾಲ್ ರವರು ತುಂಬಾ ಅನುಭವಿ ವಕೀಲರು, ಹಿರಿಯರು. ಬೆಂಗಳೂರು ಸಹಕಾರ ಸಂಘದಲ್ಲಿ, ವಕೀಲರ ಸಹಕಾರ ಸಂಘದಲ್ಲಿ ಕಾರ್ಯನಿರ್ವಹಿಸಿರುವಂತಹ ಒಂದು ಇದು ಕೂಡ ಇದೆ, ಅವರಿಗೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಆದ ಕಾರಣ ನಾನು ಎಲ್ಲ ವಕೀಲರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಸಂಘದ ಘನತೆ ಮತ್ತು ಗೌರವ ಉಳಿಸೋದಕ್ಕೋಸ್ಕರ ಬದಲಾವಣೆಗಾಗಿ ನಮ್ಮ ವೇಣುಗೋಪಾಲ್ ಅವರ ನೇತೃತ್ವದ ಎಲ್ಲ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ಮತ್ತು ಪದಾಧಿಕಾರಿಗಳಿಗೆ, ಹೆಚ್ಚಿನದಾಗಿ ನಮ್ಮ ಕಾರ್ಯದರ್ಶಿ ಬಾಲರೆಡ್ಡಿ ಅವರು ಇರ್ಬೋದು, ಉಪಾಧ್ಯಕ್ಷರಾದಂತಹ ಶಿವರಾಜ್ ಇರ್ಬೋದು, ಖಜಾಂಚಿಗಳಾದಂತಹ ನಮ್ಮ ಶಾರದಾ ಮಣಿ ಅವರು ಇರ್ಬೋದು, ಮುಖ್ಯವಾಗಿ ಮಹಿಳಾ ವಕೀಲರಿಗೆ 3 ಸ್ಥಾನಗಳನ್ನ ಈಗಾಗಲೇ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಕೊಟ್ಟಿದ್ದೀವಿ. ಉಳಿಕೆ 11 ಸ್ಥಾನಗಳಲ್ಲಿ ಪುರುಷ ವಕೀಲರು ಸಹ ಇದ್ದಾರೆ. ದಯಮಾಡಿ ಎಲ್ಲ ವಕೀಲ ಬಾಂಧವರು ಸಂಪೂರ್ಣವಾಗಿ ಎಂ.ಆರ್.ವಿ ತಂಡವನ್ನು ಬೆಂಬಲಿಸಿ ಗೆಲ್ಲಿಸಬೇಕಂತ ನಾನು ಕಳಕಳಿಯಿಂದ ಕೋರ್ಕೊಳ್ತಾ ಇದ್ದೇನೆ. ವಕೀಲ ಬಂಧುಗಳೇ, ಈ ವಕೀಲರು ನಾವೆಲ್ಲರೂ ಒಂದೇ ಜಾತಿಗೆ ಸೇರಿದವರು. ನಮ್ಮಲ್ಲಿ ಜಾತಿ ಭೇದ ಭಾವ ಯಾವುದೂ ಇಲ್ಲ. ನಾವು ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದೇ ನಿಟ್ಟಿನಲ್ಲಿ ಈ ಸಾರಿ ನಾವು ಎಲ್ಲ ಹೊಸಬರಿಗೆ ಸಹ ಅಧ್ಯಕ್ಷರಿರ್ಬೋದು, ಸೆಕ್ರೆಟರಿ ಇರ್ಬೋದು, ಖಜಾಂಚಿ ಇರ್ಬೋದು ಮತ್ತು ಉಪ ಅಧ್ಯಕ್ಷರಿರ್ಬೋದು ಮತ್ತು ಮೆಂಬರ್ಗಳಿರ್ಬೋದು, ಎಲ್ರಿಗೂ ಸಹ ಹೊಸಬರಿಗೆ ನಾವು ಕೊಟ್ಟಿದ್ದೀವಿ. ಆದ್ದರಿಂದ ನಮ್ಮ ಉದ್ದೇಶ ಒಂದೇ, ಇಲ್ಲಿ ಬದಲಾವಣೆ ಮಾಡಬೇಕು. ಅಂದರೆ ಈ ಏನು ಇಲ್ಲಿ ಆನೇಕಲ್ ನ್ಯಾಯಾಲಯದಲ್ಲಿ ಈ ಕಿರಿಯ ವಕೀಲರು ಸುಮಾರಿದ್ದಾರೆ, ಅವರನ್ನು ನಾವು ಮೇಲ್ದರ್ಜೆಗೆ ತರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಾರಿ ಸ್ವಲ್ಪ ಬದಲಾವಣೆಯನ್ನ ಕೋರಿದ್ದೀವಿ. ಆದ್ದರಿಂದ ಈ ಬದಲಾವಣೆಗಾಗಿ ನಾವು ಇವತ್ತು ಈ ದಿನ ನಮ್ಮಲ್ಲಿ ಈ ಸಂಘವನ್ನ ಎಲ್ಲರೂ ಪ್ರತಿನಿಧಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಎಲ್ಲ ಕಿರಿಯ ಮಹಿಳಾ ವಕೀಲರು ಈ ಬಾರಿ ಎಂ.ಆರ್. ವೇಣುಗೋಪಾಲ್ ಅವರ ಸಿಂಡಿಕೇಟಕ್ಕೆ ಮತ ನೀಡಿ ಜಯಶೀಲರನ್ನಾಗಿ ಮಾಡಬೇಕು. ಏನು ಉದ್ದೇಶ ಅಂತ ಹೇಳಿದ್ರೆ, ಎಂ.ಆರ್. ವೇಣುಗೋಪಾಲ್ ಅವರು ಹಿರಿಯರಿದ್ದಾರೆ. ಇದೇ ಮೊಟ್ಟ ಮೊದಲ ಬಾರಿಗೆ ವಕೀಲರ ಸಂಘಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಸಲ್ಲಿಸಿದ್ದಾರೆ. ಅವರು ಒಂದು ನಿಲುವು, ಅವರ ಒಂದು ಆಲೋಚನೆಗಳು ಹೊಸದಾಗಿರೋದ್ರಿಂದ ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕು. ಅದೇ ರೀತಿಯಾಗಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶಿವರಾಜ್ ಅವರೂ ಸಹ ಅವರು ತುಂಬ ಆಕಾಂಕ್ಷಿಯಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅವರು ಸಹ ಅವರದೇ ಆದಂತಹ ಒಂದು ನಿಟ್ಟಿನಲ್ಲಿ ಒಂದು ಸಂಘಕ್ಕೆ ಸೇವೆ ಮಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅದೇ ರೀತಿ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಹೊಸಬರಿರೋದ್ರಿಂದ, ಮತ್ತೆ ಬಾಲರೆಡ್ಡಿ ಅವರು ಒಂದು ಸಲ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆ ಸೆಕ್ರೆಟರಿಗೆ ನಿಂತು ಸೋತಿದ್ದಾರೆ. ಅವರು ಸಹ ಈ ಸಂಘಕ್ಕೆ ತನ್ನದೇ ಆದ ರೀತಿಯಲ್ಲಿ ಒಂದು ಅವಕಾಶ ಕೊಟ್ಟರೆ ಅವರು ಒಂದು ಸಂಘನ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಅವ್ರಿಗೂ ಒಂದು ಸಹಾಯ ಆಗುತ್ತದೆ. ಈ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ, ಎಲ್ಲ ಏನು ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ಗೆ ಮತ ನೀಡಿ ಅವ್ರನ್ನ ಜಯಶೀಲರಾಗಿ ಮಾಡಬೇಕಂತ ವಿನಂತಿಸ್ಕೊಳ್ತೇನೆ. ದಯವಿಟ್ಟು ಎಂ.ಆರ್.ವಿ ಸರ್ ಸಿಂಡಿಕೇಟ್ಗೆ ಈ ಸರಿ ತಾವು ಸಪೋರ್ಟ್ ಮಾಡಬೇಕಾಗಿ ಮನವಿ ಮಾಡ್ತಾ ಇದ್ದೀನಿ. ಎಲ್ಲ ವಕೀಲ ಮಿತ್ರರಲ್ಲಿ ಖಜಾಂಚಿ ಸ್ಥಾನಕ್ಕೆ ಈ ಸಾರಿ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಇನ್ನೊಂದು ನಮ್ಮ ಮಹಿಳೆಯರಿಗೆ ರಿಸರ್ವೇಶನ್ ಬೇರೆ ಒಂದು 3 ಪೋಸ್ಟ್ ಇದೆ. ಎಲ್ಲರಿಗೂ ಎಂ.ಆರ್.ವಿ ಸರ್ ಸಿಂಡಿಕೇಟ್ಗೆ ಸಪೋರ್ಟ್ ಮಾಡಬೇಕಾಗಿ ಕೇಳಿ. ಹೊಸ ಬದಲಾವಣೆ ಬೇಕಾಗಿದೆ. ಪ್ರತಿ ಸಾರಿ ಒಂದು ಕ್ಯಾಸ್ಟ್ ಅನ್ನೋದನ್ನೇ ಪ್ರಿಫರ್ ಮಾಡೋದು ಬೇಡ. ಎಲ್ಲರಿಗೂ ಇಂಪಾರ್ಟೆನ್ಸ್ ಬೇಕು. ಲೇಡೀಸ್ಗೂ ಬೇಕಾಗಿದೆ, ಜೆಂಟ್ಸ್ಗೂ ಬೇಕಾಗಿದೆ. ಎಲ್ಲರೂ ಈಕ್ವಲ್ ಆಗಿ ನೋಡಬೇಕಾಗಿದೆ. ಹಾಗಾಗಿ ಎಂ.ಆರ್.ವಿ ಸಿಂಡಿಕೇಟ್ಗೆ ಸಪೋರ್ಟ್ ಮಾಡಿ ಗೆಲ್ಲಿಸಬೇಕಾಗಿ ಮನವಿ. ಈ ಸಲ ನಮ್ಮೆಲ್ಲ ವಕೀಲ ಬಾಂಧವರು ಎಂ.ಆರ್.ವಿ ಸಿಂಡಿಕೇಟ್ಗೆ ಸಪೋರ್ಟ್ ಮಾಡಿ, ಅದರಲ್ಲೂ ಹೆಣ್ಮಕ್ಳು ಇದೆ ಫಸ್ಟ್ನೇ ಸಲಿಗೆ ನಮಗೆ 33% ಕೊಟ್ಟಿದ್ದಾರೆ. ಎಲ್ಲರಿಗೂ ಸಪೋರ್ಟ್ ಮಾಡಿ ನಮ್ಮೆಲ್ಲರನ್ನೂ ಜಯಗಳಿಸಿ ಅಂತ ನಾನು ಎಲ್ಲ ಹೆಣ್ಮಕ್ಳ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ ಸರ್. ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರಿಗೆ ನಮಸ್ಕಾರಗಳು. ಈ ಸಾರಿ ಆನೇಕಲ್ ವಕೀಲರ ಸಂಘದ ಚುನಾವಣೆಯಲ್ಲಿ ಎಂ.ಆರ್.ವಿ ಸಿಂಡಿಕೇಟ್ ಕಡೆಯಿಂದ ತುಂಬಾ ಹೊಸ ಮುಖಗಳು ಪರಿಚಯ ಆಗ್ತಾ ಇದಾವೆ. ನಮ್ಮ ವಕೀಲರ ಸಂಘದ ಶ್ರೇಯೋಭಿವೃದ್ಧಿಗಾಗಿ ಹೊಸ ಮುಖವಾದಂತಹ ಹಾಗೂ ಹಿರಿಯ ವಕೀಲರಾಗಿರುವಂತಹ ಎಂ.ಆರ್. ವೇಣುಗೋಪಾಲ್ ಮತ್ತು ಕಾರ್ಯದರ್ಶಿಗಳಾಗಿರುವಂತಹ ಬಾಲರೆಡ್ಡಿ ಅವರು ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಯುವ ಮಿತ್ರರಾಗಿರುವಂತಹ ಎಂ.ಎ. ಶಿವರಾಜು ಹಾಗೂ ಖಜಾಂಚಿಗಳಾಗಿ ಇದೇ ಪ್ರಥಮ ಬಾರಿಗೆ ಮಹಿಳಾ ಮೀಸಲಾತಿಯಾಗಿ ಶಾರದಾ ಮಣಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಈ ವಕೀಲರ ಸಂಘದ
ಸಂಘದಲ್ಲಿ ಒಂದು ಸಾಮಾಜಿಕ ನ್ಯಾಯವನ್ನ ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಾರಿ ಹೊಸ ಬದಲಾವಣೆಯನ್ನು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಬಾರಿ ನಮ್ಮ ವಕೀಲರ ಸಂಘದಲ್ಲಿ ಚುನಾವಣೆ ನಡೀತಾ ಇದೆ. ಅದರಿಂದ ಎಲ್ಲರೂ ಸಹ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಈ ಸಿಂಡಿಕೇಟ್ ಅನ್ನ ಜಯಶೀಲರನ್ನಾಗಿ ಮಾಡಬೇಕಾಗಿ ಕೋರ್ಕೊಳ್ತೇನೆ. ಧನ್ಯವಾದಗಳು. ಆತ್ಮೀಯ ವಕೀಲ ಮಿತ್ರರಲ್ಲಿ ವಿನಂತಿ, ಆನೇಕಲ್ ವಕೀಲರ ಸಂಘಕ್ಕೆ 2025-28ನೇ ಸಾಲಿಗೆ ಚುನಾವಣೆ ಸಮಯ ಬಂದಿದ್ದು, ದಿನಾಂಕ 3/8/2025 ನಡೆಯುವ ಚುನಾವಣೆಯಲ್ಲಿ ಹಿರಿಯ ವಕೀಲರಾದ MR ವೇಣುಗೋಪಾಲ್ ಸರ್ ಅಧ್ಯಕ್ಷತೆಯಲ್ಲಿ ಒಂದು ತಂಡವನ್ನ ಈ ದಿನ ನಾಮಪತ್ರ ಸಲ್ಲಿಕೆ ಮಾಡಿದ್ದು, ಎಲ್ಲ ವಕೀಲ ಮಿತ್ರರು ಈ ಒಂದು ನಮ್ಮ ವಕೀಲರ ಸಂಘದ ಏಳಿಗೆಗಾಗಿ ಹಾಗೂ ಮುಂದಿನ ಯುವ ಪೀಳಿಗೆಗೆ ಶ್ರೇಯೋಭಿವೃದ್ಧಿಗಾಗಿ MR ವೇಣುಗೋಪಾಲ್ ಅವರ ತಂಡವನ್ನು ಅತಿ ಹೆಚ್ಚಿನ ಮತಗಳನ್ನು ನೀಡಿ ಜಯಶೀಲನಾಗಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ.